ಬ್ರೇಕ್ ನಂತರ ಕರ್ನಾಟಕ ಕುರುಕ್ಷೇತ್ರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಕೋಲಾರ ನಗರದಲ್ಲಿ ನಡೆದಂಥ ಘಟನೆಯ ಬಗ್ಗೆ ಕ್ಷಣದ ಮಾಹಿತಿಗಳನ್ನು ನಾವು ನಿಮಗೆ ಕೊಡ್ತಾ ಇದ್ವಿ. ಕೋಲಾರದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಅಲ್ಲಿರುವಂಥ ಮತಗಟ್ಟೆ ಸಂಖ್ಯೆ 125ಕ್ಕೆ ನುಗ್ಗಿದಂಥ ಕೆಲ ಕಾಂಗ್ರೆಸ್ ಕಾರ್ಯಕರ್ತರು ಮಚ್ಚು ಲಾಂಗುಗಳನ್ನು ತೋರಿಸಿ ಮತದಾರರಿಗೆ ಬೆದರಿಕೆ ಹಾಕುವಂಥ ಪ್ರಯತ್ನ ಮಾಡಿದ್ರು ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಇನ್ನೊಂದು ಮೂಲದಿಂದ ಬರುವಂಥ ಮಾಹಿತಿಯ ಪ್ರಕಾರ ಇದು ವರ್ತೂರು ಪ್ರಕಾಶ್ ಬೆಂಬಲಿಗರಿಗೂ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಮಧ್ಯೆ ನಡೆದಂಥ ಗಲಾಟೆ ಅನ್ನುವಂಥದ್ದು. ಏನೇ ಆದರೂ ಚುನಾವಣಾ ಸಂದರ್ಭದಲ್ಲಿ ಇಂಥದ್ದೊಂದು ಘಟನೆ ಮತದಾರರ ಮನಸ್ಸಿನಲ್ಲಿ ಭಯವನ್ನು ಹುಟ್ಟು ಹಾಕೋದಂತೂ ಖಂಡಿತ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ದುಷ್ಕರ್ಮಿಗಳಿಂದ ವಶಪಡಿಸಿಕೊಂಡಂಥ ಮಚ್ಚು ಲಾಂಗುಗಳನ್ನು ಪೊಲೀಸರು ತಮ್ಮ ವಾಹನಗಳಿಗೆ ಹಾಕ್ತಾ ಇರುವಂಥದ್ದನ್ನು, ಚುನಾವಣೆಯ ಸಂದರ್ಭದಲ್ಲಿ ಆಯುಧಗಳನ್ನು ಇಟ್ಟುಕೊಂಡು ಓಡಾಡುವಂಥದ್ದು ಗಂಭೀರವಾದಂಥ ಅಪರಾಧ ಆಗತ್ತೆ. ಇಂಥ ಅಪರಾಧವನ್ನು ಹಾಡಹಗಲೇ ನಡು ರಸ್ತೆಯಲ್ಲಿ ಪೊಲೀಸರ ಎದುರಿಗೆ ಮಾಡಿರುವಂಥ ಕಳವಳಕಾರಿ ಘಟನೆ ನಡೆದಿದೆ ಕೋಲಾರದಲ್ಲಿ. ಎಸ್, ಕೋಲಾರದಲ್ಲಿ ನಡೆದಿರುವಂಥ ಈ ಘಟನೆಯ ಬಗ್ಗೆ ನಮ್ಮ ಜೊತೆ ಚರ್ಚೆ ಮಾಡೋದಕ್ಕೆ ಕೆ ವಿ ಪ್ರಭಾಕರ್ ಇದ್ದಾರೆ. ಮೂಲತಃ ಕೋಲಾರದವರು, ಕನ್ನಡಪ್ರಭ ದಿನಪತ್ರಿಕೆಯ ಮುಖ್ಯ ವರದಿಗಾರರು. ಆಶ್ಚರ್ಯ ಆಗ್ತಿದೆಯಾ ಪ್ರಭಾಕರ್ ನಿಮಗೆ ಈ ಘಟನೆ? ನಿಜವಾಗ್ಲೂ ಇವತ್ತು ಬೆಳಗ್ಗೆ ಸುವರ್ಣ ಚಾನಲ್ನಲ್ಲಿ ನಾನು ದೃಶ್ಯಾವಳಿಗಳೆಲ್ಲ ನೋಡಿದೆ. ಕೋಲಾರದಲ್ಲಿ ಈ ಪರಿಸ್ಥಿತಿ ಈ ಮಟ್ಟಕ್ಕೆ ಹೋಗಿದೆಯಲ್ಲ ಅನ್ನೋ ಒಂದು ಬೇಸರ ಕೂಡ ಆಯಿತು. ಯಾಕೆ ಅಂತಂದರೆ ಕೋಲಾರ ಜಿಲ್ಲೆಯಿಂದ ನಾವು ಹಲವಾರು ಘಟಾನುಘಟಿ ರಾಜಕಾರಣಿಗಳನ್ನು ರಾಜ್ಯಕ್ಕೆ ಕೊಡುಗೆಗೆ ಕೊಟ್ಟಿರೋಂಥ ಉದಾಹರಣೆಗಳಿದೆ. ಒಂದು ಎಂ ವಿ ಕೃಷ್ಣಪ್ಪನವ್ರು ಇರ್ಬೋದು, ಇನ್ನೊಂದು ಬೈರೇಗೌಡರು ಇರ್ಬೋದು, ಅಥವಾ ರಾಜ್ಯದ ಮೊದಲ ಮುಖ್ಯಮಂತ್ರಿ ಕೆ ಸಿ ರೆಡ್ಡಿ ಅವರು ಇರ್ಬೋದು. ಇಂತಹ ಘಟಾನುಘಟಿ ರಾಜಕಾರಣಿಗಳೆಲ್ಲ ಅಲ್ಲಿ ರಾಜಕಾರಣ ಮಾಡಿದ್ದಾರೆ. ಆದರೆ ಕಳೆದ 5 ವರ್ಷಗಳಿಗೆ ಹೋಲಿಕೆ ಮಾಡಿದ್ರೆ ಅಲ್ಲಿ ರಾಜಕೀಯ ಚಿತ್ರಣ ಸಂಪೂರ್ಣವಾಗಿ ಬದಲಾಗಿದೆ. ರಾಜಕಾರಣದ ಜೊತೆಗೆ ಪರಸ್ಪರ ವೈಮನಸ್ಸು, ದ್ವೇಷದ ರಾಜಕಾರಣ ಇವಾಗ ಅಲ್ಲಿ ಕೋಲಾರ ಜಿಲ್ಲೆಯಲ್ಲಿ, ಅದರಲ್ಲೂ ಕೋಲಾರ ನಗರದಲ್ಲಿ ತುಂಬಿ ತುಳುಕುವಂಥ ಪರಿಸ್ಥಿತಿ ಉಂಟಾಗಿದೆ. ಮತ್ತೊಂದೇನೆಂದರೆ ಕ್ರೈಮ್ ಹಿಂದೆ ಕೂಡ ಆಗ್ತಾಯಿತ್ತು ಕೋಲಾರದಲ್ಲಿ, ಆಗಲಿಲ್ಲ ಅಂತಲ್ಲ. ಆದರೆ ಯಾವತ್ತೂ ಪರಿಸ್ಥಿತಿ ಈ ಮಟ್ಟಕ್ಕಂತೂ ಹೋಗಿರಲಿಲ್ಲ. ಯಾಕೆಂತಂದರೆ ಒಂದು ಕಡೆ ಆಂಧ್ರ ಬಾರ್ಡ್ರ್ ಇದೆ, ಮತ್ತೊಂದು ಕಡೆ ತಮಿಳ್ನಾಡು ಬಾರ್ಡ್ರ್ ಇದೆ. ಅಲ್ಲಿನ ರಾಜಕೀಯ ಚಟುವಟಿಕೆಗಳ ನೆರಳು ಕೂಡ ಕೋಲಾರದ ಮೇಲೆ ಆಗಾಗ ಬೀಳೋದ್ರಿಂದ ಅಲ್ಲಿನ ಸಂಸ್ಕೃತಿ ಕೂಡ ಅವಾಗವಾಗ ಇಲ್ಲಿ ಪ್ರತಿಬಿಂಬಿಸೋದನ್ನು ನಾವು ನೋಡ್ಬೋದಾಗಿತ್ತು. ಆದರೆ ಪರಿಸ್ಥಿತಿ ಯಾವತ್ತೂ ಈ ಮಟ್ಟಕ್ಕೆ ಹೋಗಿರುವಂಥ ಉದಾಹರಣೆಗಳಿಲ್ಲ. ಅದರಲ್ಲೂ ಮತಗಟ್ಟೆಗೆ ಮಾರಕಾಯುಧಗಳ ಸಮೇತ ನುಗ್ಗಿ ಮತದಾರರಿಗೆ ಬೆದರಿಕೆ ಹಾಕುವಂಥ ಸನ್ನಿವೇಶ ಯಾವತ್ತೂ ನಿರ್ಮಾಣ ಆಗಿರಲಿಲ್ಲ ಅಂತ ನನ್ನ ಅನಿಸಿಕೆ ಅಜಿತ್. ಎಸ್, ಇದು ಒಂಥರ ರಾಯಲಸೀಮಾ ಸ್ಟೈಲ್ ಆಫ್ ಪಾಲಿಟಿಕ್ಸ್ ಅಂತ. ಖಂಡಿತ ಬಂದೂಕುಗಳು, ಬಾಂಬ್ಗಳು. ಅಲ್ಲಿ ಆಂಧ್ರದಲ್ಲಿ ಮೊದಲು ಹೇಳ್ದಂಗೆ ಆಂಧ್ರದಲ್ಲಿ ಬಂದೂಕು, ಮಚ್ಚು, ಲಾಂಗು, ಮತ್ತು ಅಲ್ಲೊಂಥರ ಸಿನಿಮಾ ಶೈಲಿಯ ರಾಜಕೀಯ ನಡೆಯುವಂಥ ಪರಿಸ್ಥಿತಿ ಅಲ್ಲಿದೆ. ಅದನ್ನು ಇಲ್ಲಿ ತರುವಂಥ ಪ್ರಯತ್ನ ಏನಾದರೂ ನಡೀತಾ ಇದೆಯಾ ಅನ್ನೋ ಒಂದು ಭಯ ಕೂಡ ನಿರ್ಮಾಣ ಆಗಿದೆ ಅಜಿತ್ ಅವರೇ. ಓಕೆ, ಅದರ ಬಗ್ಗೆ ಹೆಚ್ಚಿನ ಚರ್ಚೆಯನ್ನು ನಾನು ನಿಮ್ಮ ಜೊತೆ ಮಾಡ್ತೀನಿ. ನಿನ್ನೆ ಸಂಜೆ ಒಂದು ಸುದ್ದಿಯನ್ನು ನೀವು ಸುವರ್ಣ ನ್ಯೂಸ್ನಲ್ಲಿ ನೋಡಿದ್ರಿ. ಬೆಂಗಳೂರಿನ ಆರ್ ಟಿ ನಗರದಲ್ಲಿರುವಂಥ